ಇವತ್ತು ರಾತ್ರಿಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ನಾನು ಲಾಸ್ಟ್ ಮಿನಿ ವ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಏರಿಯಾದಲ್ಲಿ ಗಣೇಶ ಕೂಡ ಕೂರಿಸಿದ್ರು. ಸೊ ಆ ಗಣೇಶನ ಇವತ್ತು ವಿಸರ್ಜನೆ ಮಾಡ್ತಾಯಿದ್ರು. ವಿಸರ್ಜನೆಗೂ ಮುಂಚೆ ತುಂಬಾ ಅದ್ಧೂರಿಯಾಗಿ ಮೆರವಣಿಗೆನ ಮಾಡ್ತಾಯಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಧೂರಿಯಾಗಿ ಮೆರವಣಿಗೆನ ಮಾಡ್ತಾಯಿದ್ದಾರೆ ಅಂತ. ಸೊ ಹಾಗೆ ಇಲ್ಲಿ DJ ಕೂಡ ಇತ್ತು. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹಸ್ಬೆಂಡು ಹೋಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ಅವರು ಕೂಡ ಹೋಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದರು. ನಾನು ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಇವಾಗ ನಿಮ್ಗೆ ಟೈಮ್ ತೋರಿಸ್ತಾ ಇದ್ದೀನಿ. 5:20 ಆಗಿದೆ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರೊಳಗೆ. ಸೊ ಮಾರ್ನಿಂಗ್ ಎದ್ದ ಮೇಲೆ ನಾನಿಲ್ಲಿ ನನ್ನ ರುಟೀನ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ಗೋಸ್ಕರ ನಾನಿಲ್ಲಿ ಸಲಾಡ್ ಮತ್ತು ಜ್ಯೂಸನ್ನ ಎವ್ರಿಡೇ ಮಾಡಿಕೊಡ್ತೀನಿ. ಸೊ ಇವತ್ತು ನಾನು ಕಾರ್ನ್ ಮತ್ತು ಸೌತೆಕಾಯಿ ಸಲಾಡನ್ನ ಮಾಡ್ತಾಯಿದ್ದೀನಿ. ಅಂದರೆ ಸ್ವೀಟ್ ಕಾರ್ನ್ ಮತ್ತು ಸೌತೆಕಾಯಿ ಸಲಾಡನ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವೀಟ್ ಕಾರ್ನ್ ಮತ್ತು ಬಟಾಣಿನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಸೊ ಹಾಗೆ ಇಲ್ಲಿ ABC ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಬೀಟ್ರೂಟ್ನ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸಣ್ಣ ಸಣ್ಣದಾಗಿ ಸಿಪ್ಪೆ ಎಲ್ಲನೂ ತೆಗೆದುಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಬೀಟ್ರೂಟ್ನ ತಟ್ಟೆ ಮೇಲೆ ಕಟ್ ಮಾಡ್ಕೋತಿದ್ದೀನಿ, ಯಾಕಂದರೆ ಕಲರ್ ಆಗುತ್ತೆ ಚಾಪಿಂಗ್ ಬೋರ್ಡ್ಗೆ ಅಂತ. ಸೊ ಅದಾದಮೇಲೆ ನಾನಿಲ್ಲಿ ಚಾಪಿಂಗ್ ಬೋರ್ಡ್ ಮೇಲೆ ಆ್ಯಪಲನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಸೌತೆಕಾಯಿನ ಕಟ್ ಮಾಡ್ಕೋತಿದ್ದೀನಿ. ಇದು ಸಲಾಡ್ಗೆ. ಸೊ ಸಲಾಡ್ಗೋಸ್ಕರ ಸೌತೆಕಾಯಿನ ಸಿಪ್ಪೆ ಎಲ್ಲನೂ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸೌತೆಕಾಯಿನ ಆದಷ್ಟು ನಮ್ಮ ಊಟದಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಯಾವುದೇ ಸಲಾಡ್ ಮಾಡಲಿ ಆದಷ್ಟು ಸೌತೆಕಾಯಿನ ಬಳಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಸೌತೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಆದಮೇಲೆ ಕ್ಯಾರೆಟ್ನ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಯಾರೆಟ್ನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ABC ಜ್ಯೂಸ್ಗೂ ಕೂಡ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ. ಸೊ ಕ್ಯಾರೆಟ್ನ ಕೂಡ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಜ್ಯೂಸ್ಗೆ ಮತ್ತು ಸಲಾಡ್ಗೆ ಅಂತ. ಸೊ ಕ್ಯಾರೆಟ್ನ ಕಟ್ ಮಾಡಿ ಆದಮೇಲೆ ನಾನು ABC ಜ್ಯೂಸ್ ಮಾಡೋದಕ್ಕೆ ಅಂತ ಒಂದು ಮಿಕ್ಸರ್ ಜಾರ್ಗೆ 1 ಬೌಲಷ್ಟು ಆ್ಯಪಲ್ಲು, 3/4 ಬೌಲಷ್ಟು ಬೀಟ್ರೋಟು, ಹಾಗೆ ಒಂದು ಅರ್ಧ ಬೌಲಷ್ಟು ಕ್ಯಾರೆಟನ್ನು ಸೇರಿಸ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲ ಏನೂ ಬಳಸಿಲ್ಲ. ಸೊ ಬರೀ ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟು ಇಷ್ಟನ್ನೇ ಬಳಸಿ ನಾನು ಈ ಜ್ಯೂಸನ್ನ ಮಾಡ್ಕೊಂಡಿರೋದು. ಸೊ ಈ ಜ್ಯೂಸನ್ನ ನಾನು ಒಂದು ಬಾಟಲ್ಗೆ ಹಾಕಿ ಕೊಡ್ತೀನಿ ನನ್ನ ಹಸ್ಬೆಂಡ್ಗೆ, ಯಾಕಂದರೆ ಅವರು ಈ ಜ್ಯೂಸನ್ನ ಇವಾಗ ಕುಡಿಯಲ್ಲ. ಸೊ ಟಿಫನ್ ಟೈಮ್ಗೆ ಜ್ಯೂಸ್ ಕುಡಿದು ಸಲಾಡ್ ತಿಂತಾರೆ. ಸೊ ಹಾಗಾಗಿ ಒಂದು ಬಾಟಲ್ಗೆ ಹಾಕಿ ಇಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾನಿಲ್ಲಿ ಸಲಾಡ್ ಮಾಡೋಣ ಅಂತ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಆ ಬೌಲ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸೌತೆಕಾಯಿ, ಕ್ಯಾರೆಟು, ಹಾಗೆ ನಾನು ಬೇಯಿಸಿಟ್ಕೊಂಡಿದ್ದಂಥ ಕಾರ್ನು, ಬಟಾಣಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2 ಸ್ಪೂನಷ್ಟು ಹೆಸರು ಬೇಳೆ, ನೆನೆಸಿಟ್ಟಿರುವಂಥ ಹೆಸರು ಬೇಳೆನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಅಂದರೆ ಪೆಪ್ಪರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಟಿಫನ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಸೊ ಟಿಫನ್ ಬಾಕ್ಸ್ಗೆ ಹಾಕಿ ನನ್ನ ಹಸ್ಬೆಂಡ್ಗೆ ಅಂತ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬ್ಯಾಗ್ಗೆ ಟಿಫನ್ ಬಾಕ್ಸು ಮತ್ತು ಜ್ಯೂಸ್ ಬಾಟಲು ಹಾಗೆ ಸ್ಪೂನು ಎಲ್ಲನೂ ಇಟ್ಟು ಪ್ಯಾಕ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡ್ತಾಯಿದ್ದೀನಿ. ಸೊ ಅವರು ಕೂಡ ಹೊರಟರು ಕೆಲಸಕ್ಕೆ ಅಂತ. ಸೊ ಇನ್ನು ನಾನು ಅವರು ಹೊರಟ ಮೇಲೆ ನಾನಿಲ್ಲಿ ಹಾಟ್ ವಾಟರ್ಗೆ ಅಂತ 1 ಗ್ಲಾಸ್ ನೀರನ್ನ ಹಾಕಿ ಇಟ್ಟಿದ್ದೀನಿ. ಸೊ ಹಾಟ್ ವಾಟರ್ನ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ಕುಡಿತಾ ರಿಲ್ಯಾಕ್ಸ್ ಆದೆ. ಅದಾದಮೇಲೆ ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ಗೆ ದೋಸೆ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಮಾಡಿಕೊಂಡು ಇದಕ್ಕೆ ABC ಜ್ಯೂಸ್ ಮಾಡ್ಕೊಂಡಿದ್ದಲ್ಲ, ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟು ತರಿ ಇತ್ತಲ್ವ, ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊತೀನಿ. ಸೊ ದೋಸೆಗೆ ಅಂತ ನಾನಿಲ್ಲಿ ಟೊಮ್ಯಾಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಸೊ ಟೊಮ್ಯಾಟೊ ಗೊಜ್ಜಿಗೆ ಇಲ್ಲಿ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮ್ಯಾಟೊ ಎಲ್ಲ ಮೆತ್ತಗಾದ ಮೇಲೆ ನಾನಿಲ್ಲಿ ನೀರನ್ನು ಸೇರಿಸಿ ಅದಕ್ಕೆ 2 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಧನಿಯಾ ಪುಡಿ, ಖಾರದ ಪುಡಿನೂ ಕೂಡ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಸಾಂಬಾರು ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ. ಸಾಂಬಾರು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ಸೊ ಇದು ಬೇಯೋಷ್ಟ್ರೊಳಗಡೆ ನಾನು
ದೋಸೆ ಕೂಡ ಮಾಡ್ಕೊಂಬಿಡೋಣ ಅಂತ ಒಂದು ತವಾನ ಇಟ್ಟು ತವಾ ಬಿಸಿ ಆದಮೇಲೆ ದೋಸೆನ ಹಾಕ್ಕೋತಾ ಇದ್ದೀನಿ. ಸೊ ದೋಸೆ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ, ಯಾಕಂದರೆ ABC ಜ್ಯೂಸ್ದು ತರಿನ ಇದಕ್ಕೆ ಸೇರಿಸ್ಕೊಂಡು ನಾನು ದೋಸೆನ ಮಾಡ್ಕೋತಾ ಇದ್ದೀನಿ. ಸೊ ಆ ತರಿಯಲ್ಲೂ ಕೂಡ ನ್ಯೂಟ್ರಿಷನ್ ಇರುತ್ತೆ. ಸೊ ಹಾಗಾಗಿ ನಾನು ಯಾವುದನ್ನು ವೇಸ್ಟ್ ಮಾಡ್ತಿಲ್ಲ, ಅದನ್ನು ಕೂಡ ದೋಸೆಗೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಸೊ ಈ ಕಡೆ ಟೊಮ್ಯಾಟೊ ಗೊಜ್ಜು ಕೂಡ ರೆಡಿ ಆಗಿದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಸಲಾಡು, ಟೊಮ್ಯಾಟೊ ಗೊಜ್ಜು ಹಾಗೆ ದೋಸೆ ರೆಡಿಯಾಗಿದೆ. ಸಲಾಡು ನನ್ನ ಹಸ್ಬೆಂಡ್ಗೆ ಯಾವ ಸಲಾಡ್ ಮಾಡಿಕೊಟ್ಟಿದ್ನೋ ಅದೇ ಸಲಾಡನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸೊ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸಿ ರೆಡಿಯಾಗಿ ನಾನು ಕೂಡ ಹೊರಟೆ ಕೆಲಸಕ್ಕೆ.